ಸೊಂಟ ಎತ್ತಬಾರ್ದು. ಕಾಲಿನ ಮೇಲೆ ಭಾರ ಹಾಕಿ, ಕೈಗಳ ಮೇಲೆ ಭಾರ ಹಾಕಿ, ಹೊಟ್ಟೆಯ ಮೇಲೆ ಬೀಳುವ ತೀವ್ರವಾದ ಒತ್ತಡ ಗಮನಿಸಿ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ ಸ್ವಲ್ಪ ಉಸಿರು ಒಳಗೆ ತೆಗೆದುಕೊಂಡು ಎರಡೂ ಕಾಲುಗಳನ್ನು 45 ಡಿಗ್ರಿಯಷ್ಟು ಮೇಲಕ್ಕೆತ್ತಿ ಎರಡೂ ಕಾಲನ್ನು ಮಡಚಿ ಇಳಿಸಿ. ಇನ್ನೊಮ್ಮೆ ಮಾಡಿ. ತೋಳು ಮತ್ತು ಭುಜಕ್ಕೆ ವ್ಯಾಯಾಮ. ನೇರಕ್ಕೆ ಮೇಲಕ್ಕೆ ಎತ್ತಿರಿ, ಸೈಡ್ ವರ್ಡ್ಸ್. ನಿಮ್ಮ ಅಂಗೈ ಹೊರಳಿಸಿ ಆಕಾಶ ನೋಡಲಿ. ಎರಡೂ ಕೈಗಳನ್ನು ಮಡಚಿ ಬೆರಳುಗಳು ಭುಜಗಳ ಬೆಡಸುತನ, ಭುಜದ ನೋವಿದ್ದವರಿಗೆ ಉಪಯುಕ್ತವಾಗುವಂತಹ ಭುಜದ ವ್ಯಾಯಾಮ. ನಿಲ್ಲಿಸಿ. ಮಂಡಿಗಳನ್ನು ಬಿಗಿಯಾಗಿ ಜಗ್ಗಿ ಹಿಡಿದುಕೊಳ್ಳಿ. ಕಾಲು ಮಡಿಸಬೇಡಿ. ಮಧ್ಯಕ್ಕೆ ಬನ್ನಿ. ಗುಡ್. ಎಲ್ಲರೂ ತುಂಬಾ ಚೆನ್ನಾಗಿ. ತೀವ್ರವಾದಂಥ ಮಂಡಿ ನೋವಿದೆ ಅವರು ಈ ವ್ಯಾಯಾಮವನ್ನು ಮಾಡಲಿಕ್ಕೆ ಹೋಗಬೇಡಿ, ಹಾಗೆ ನಿಂತ್ಕೊಳ್ಳಿ. ಉಳಿದವರು ಮಾಡಿ. ನಿಮ್ಮ ಎರಡೂ ಕೈಯನ್ನು ಎದೆಯ ನೇರ. ಕೋಆರ್ಡಿನೇಷನ್ ಎಷ್ಟು ಮುಖ್ಯ ಅದನ್ನು ತೋರಿಸುವಂತಹ ವೃಕ್ಷಾಸನ. ಜ್ಞಾಪಕ ಶಕ್ತಿ ಸ್ಥಿತಿಯಲ್ಲಿ ಜೋಡಿಸಿ ಅಲುಗಾಡದೆ ನೇರವಾಗಿ ನಿಂತ್ಕೊಳ್ಳಿ. ಯಾವುದೇ ಆಸನದಲ್ಲಿ ಕನಿಷ್ಠ ಸಹಜ ಉಸಿರಾಟ ಮಾಡ್ತಾ 30 ಸೆಕೆಂಡ್ಗಳು ನಿಲ್ಲುವಾಗ್ತಕ್ಕಂತಹ ಪಾದ ಹಸ್ತಾಸನ. ಕೆಳಗಿಳಿಸಿರಿ. ಮೇಲ್ಬನ್ನಿ. ಬಲಗಾಲನ್ನು ಹೊರಳಿಸಿ. ಅದೇ ರೀತಿ ಎಡಗಡೆಯಿಂದ ಮಾಡಿ. ಎಡಗಾಲ ಮಾಡ್ತಾ ಹೋದಂತೆ ನಿಮ್ಮ ಮಣಿಯುವಿಕೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆದರೆ ನೀವು ಅಂಗೈಯನ್ನು ಪಾದಕ್ಕೂ ಮುಟ್ಟಿಸಬಹುದು. ತ್ರಿಕೋನಾಸನ. ಮಂಡಿಗಳಿಗೆ, ತೊಡೆಗಳಿಗೆ, ಕೈಗಳಿಗೆ ಮಾಡಿ. ಯೋಗದ ಪುಸ್ತಕದಲ್ಲಿ ನಿಮಿಷಕ್ಕೆ 120 ಸಲ ಮಾಡಬೇಕು ಅಂತ ಆದರೆ ಅಷ್ಟು ವೇಗವಾಗಿ ಮಾಡೋಕ್ಕೆ ಪ್ರಯತ್ನ ಬೇಕಾಗುತ್ತೆ. ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಹೋದರೆ ಸಾಧಿಸಬಹುದು. ಸಾಧ್ಯವಾದರೆ 21 ಟೈಮ್ಸ್ ಮಾಡಿ. ಒಂದು ಸಲ ಉಸಿರಾಟ ಮಾಡಿದಾಗ ನಮ್ಮ ಹೃದಯ 4 ಸಲ ಮಾಡಿಕೊಂಡಿರುತ್ತೆ. 18 ಬ್ರೀತಿಂಗ್ ರೇಟ್. ಸರ್ವರೋಗಗಳು ಕ್ಷಯವಾಗುತ್ತೆ. ತಪ್ಪು ಮಾಡಿದಾಗ ಸ್ವಲ್ಪ ತೊಂದರೆನೂ ಬರ್ಬೋದು ಅಂತಾರೆ. ಹಾಗಾಗಿ ಕ್ರಮ ಮುಖ್ಯ. ಮತ್ತೊಮ್ಮೆ ಹೇಳ್ತೀನಿ, ನಾಡಿ ಶೋಧ 3 ಸಲ ಮಾಡಿ. ಶೀತಲಿ ಪ್ರಾಣಾಯಾಮ. ಮತ್ತೆ ನಾಲಿಗೆಯನ್ನು ಹೊರಗೆ ಚಾಚಿ ಪಕ್ಷಿಗಳ ಕೊಕ್ಕಿನ ಹಾಗೆ ಒಳಮುಖವಾಗಿ ಮಡಿಸಿ. ಅಲ್ಲಿ ಯಾಕೆ ಟೀಚರ್ಸ್ ಇದ್ರೆ ದಯಮಾಡಿ ಮಕ್ಕಳು ನಿಶ್ಚಿತವಾಗಿರಿ. ನಾವು ಮುಂದಿನ ಆಸನಕ್ಕೆ ಹೋಗೋಣ.